మూవ్ అయిన తర్వాత స్టాప్ చేయాలి కదా. ಸ್ನೇಹಿತರೆ, ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಹತ್ರ ಬರ್ತಾ ಇದೆ. ಅಭಿಮಾನಿಗಳು ಒಂದು ಕ್ಷಣಗಣನೆಯನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಚಿತ್ರ 26ನೇ ತಾರೀಕು ಬುಧವಾರ ಬೆಳಿಗ್ಗೆ 6 ಗಂಟೆಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ಪ್ರಪಂಚದಾದ್ಯಂತ ಈಗಾಗಲೇ ಭರದಿಂದ ನಡೆದಿದೆ. ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಕೂಡ ಈಗಾಗಲೇ ತಂದ್ಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ ಸ್ನೇಹಿತರೆ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, 400ರಿಂದ 500 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿರುವಂತ ಚಿತ್ರ ಯಶ್ ನಟನೆಯ ಟಾಕ್ಸಿಕ್ ಚಿತ್ರ. ಈ ಚಿತ್ರದ ಟ್ರೇಲರ್ನ ಈಗಾಗಲೇ ನೀವು ನೋಡಿದ್ದೀರಾ. ಬಹಳಷ್ಟು ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆನಲ್ಲಿ ಈ ಸಿನಿಮಾ ಒಂದು ಹೊಸ ದಾಖಲೆಗಳನ್ನ ಮಾಡುವಂತ ದಾಪುಗಾಲ್ ಈಗಾಗಲೇ ಹಾಕ್ಬಿಟ್ಟಿದೆ. ಅಂದ್ರೆ ಚಿತ್ರ 26ನೇ ತಾರೀಕು ರಿಲೀಸ್ ಆಗ್ತಿದೆ. ಆದ್ರೆ ಅದಕ್ಕೂ ಮೊದಲೇ ಅಡ್ವಾನ್ಸ್ ಬುಕಿಂಗ್ ಅಂತ ಏನಿದೆ ಅದು ದೇಶ ವಿದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಸುಮಾರು 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಈ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ವಿದೇಶದಲ್ಲಿ 400 ಸ್ಕ್ರೀನ್ಗಳಲ್ಲಿ ಚಿತ್ರ ತೆರೆ ಕಾಣ್ತಾ ಇದೆ. ಅಂದ್ರೆ ಭಾರತದ ಚಿತ್ರ ಒಂದು ವಿದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರದರ್ಶನವನ್ನ ಕಾಣ್ತಿರೋದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇರೋದು ನಿಜವಾಗ್ಲೂ ದೊಡ್ಡ ವಿಚಾರ. ಇದು ಮೊದಲೇ ಬಾರಿ ಅಂತಾನೆ ಹೇಳ್ಬಹುದು. ಇನ್ನು ಈ ಚಿತ್ರದ ಗಳಿಕೆನ ನೋಡ್ತಾ ಹೋದ್ರೆ, ಅಂದ್ರೆ ಈಗಾಗಲೇ ಏನು ಅಡ್ವಾನ್ಸ್ ಬುಕಿಂಗ್ ಇಂದ ಮಾಡಿರುವಂತ ಗಳಿಕೆನ ನೋಡ್ತಾ ಹೋದ್ರೆ ಅದು ಕೂಡ ದಾಖಲೆನ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಟಾಕ್ಸಿಕ್ ಸಿನಿಮಾಗೆ ಭಾರತದಲ್ಲಿ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಈಗಾಗಲೇ ಮುಂಗಡ ಬುಕಿಂಗ್ ಆಗಿದೆ ಅಂತ ಹೇಳಲಾಗ್ತಿದೆ. ಕರ್ನಾಟಕದಲ್ಲಿ 1744 ಪ್ರದರ್ಶನಗಳು ಬುಕಿಂಗ್ ಆಗಿದೆ. ಅಂದ್ರೆ ಈ ಚಿತ್ರ ವಿದೇಶದಲ್ಲಿ ಕೂಡ 400 ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಿದೆ ಅಂತ ನಾ ಹೇಳಿದೆ. ಅಲ್ಲೂ ಕೂಡ ಸುಮಾರು 28 ಕೋಟಿಗೂ ಹೆಚ್ಚು ಇದು ಗಳಿಸಿದೆ ಅಂತ ಈಗಾಗಲೇ ವರದಿ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಟಿಕೆಟ್ 1,500 ರೂಪಾಯಿಗೆ ಕೂಡ ಒಂದು ಟಿಕೆಟ್ ಮಾರಾಟ ಆಗ್ತಿದೆ ಅಂತ ಗೊತ್ತಾಗಿದೆ. ಅಂದ್ರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಈ ಟಿಕೆಟ್ ದರವನ್ನ, ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿರುವಂತ ಒಂದು ಸಿನಿಮಾವನ್ನ ಪ್ರದರ್ಶನ ಮಾಡುವಾಗ ಅದು ಹೆಚ್ಚಿನ ಬೆಲೆಯನ್ನ ಇಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿನೇ ಈಗ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ 1,500 ರೂಪಾಯಿಗೆ ಕೂಡ ಒಂದು ಟಿಕೆಟ್ ಸೇಲ್ ಆಗಿರುವಂತ ಉದಾಹರಣೆ ನಮ್ಗೆ ಸಿಗ್ತಾ ಇದೆ. ಸ್ನೇಹಿತರೆ, ಈ ಸಿನಿಮಾದ ಅವಧಿ 3 ಗಂಟೆ 14 ನಿಮಿಷ ಅಂತ ಹೇಳಿದ್ದಾರೆ. ಆದ್ರೆ ಇದು ಭಾರತದಲ್ಲಿ ಬೇರೆ ರೀತಿ ಇದೆ ಮತ್ತೆ ವಿದೇಶದಲ್ಲಿ ಬೇರೆ ರೀತಿ. ಅದಕ್ಕೆ ಕಾರಣ ಇದೆ. ಏನು ಅಂತಂದ್ರೆ, ಭಾರತದಲ್ಲಿ ಎ ಸರ್ಟಿಫಿಕೇಟ್ ಈ ಸಿನಿಮಾ ಕೊಟ್ಟಿದ್ದಾರೆ. ನಮ್ಮಲ್ಲಿರೋ ಹಾಗೇನೆ ಇಂಗ್ಲೆಂಡ್ ಅಲ್ಲಿ ಒಂದು ಸೆನ್ಸಾರ್ ಬೋರ್ಡ್ ಇದೆ, ಅದು BBFC ಅಂತ, ಅಂದ್ರೆ ಬ್ರಿಟಿಷ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ಅಂತ. ಇದು ನಮ್ಮ ಭಾರತೀಯ ಸಿನಿಮಾಗಳು ಯಾವುದೇ ದೇಶದ ಸಿನಿಮಾಗಳಿರ್ಬೋದು ಅದನ್ನ ಒಂದು ಸೆನ್ಸಾರ್ ಮಾಡುತ್ತೆ. ಅಲ್ಲಿ ಸೆನ್ಸಾರ್ ಮಾಡಿದಾಗ ಈ ಟಾಕ್ಸಿಕ್ ಸಿನಿಮಾಗೆ ಅದು ಕೊಟ್ಟಿರುವಂತ ಅಂಕಗಳು, ಅಂದ್ರೆ ಅದರಲ್ಲಿ ವೈಲೆನ್ಸು, ಹಿಂಸೆ, ಮತ್ತೆ ಇನ್ನೊಂದು ಸೆಕ್ಸ್ ಇರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಅಂಕಗಳನ್ನ ಕೊಡ್ತಾ ಹೋಗಿದೆ. ಹಾಗೆ ಕೊಟ್ಟಿರುವಂತ ಅಂಕಗಳು ಹೇಗಿದೆ ಅಂತ ನೋಡೋದಾದ್ರೆ, ಒಂದು, ಅದು ವೈಲೆನ್ಸ್ಗೆ ಕೊಟ್ಟಿರೋ ಅಂಕ 5ಕ್ಕೆ 5, ಮತ್ತೆ ಬೆದರಿಕೆ ಮತ್ತೆ ಭಯಾನಕತೆ ಇರುವಂತ ಅಂಶ ಎಷ್ಟಿದೆ ಅನ್ನೋದಕ್ಕೆ 5ಕ್ಕೆ 4 ಅಂಕ ಕೊಟ್ಟಿದೆ. ಸೆಕ್ಸ್ 5ಕ್ಕೆ 5 ಅಂಕವನ್ನ ಕೊಟ್ಟಿದೆ. ಮತ್ತೆ ಡ್ರಗ್ಸ್ ಅದು 5ಕ್ಕೆ 4 ಅಂಕವನ್ನ ಕೊಟ್ಟಿದೆ. ಸೆಕ್ಷುಯಲ್ ವೈಲೆನ್ಸ್ 5ಕ್ಕೆ 4, ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂಥರ ಆ ಭಾವವನ್ನ ತುಂಬಿರುವಂತದ್ದು, ಮತ್ತೆ ಸ್ವಹಿಂಸೆ ಮಾಡ್ಕೊಳ್ಳೋದು ಅಂದ್ರೆ ಸೆಲ್ಫ್ ಹಾರ್ಮಿಂಗ್ ಅಂತ ಏನ್ ಹೇಳ್ತಾರೆ ಅದು, ಅದಕ್ಕೆ 5ಕ್ಕೆ 4 ಅಂಕ. ಮತ್ತೆ ಇಲ್ಲಿ ಗಾಯದ ವಿವರಣೆ, ಅಂದ್ರೆ ಏನು ಇಂಜುರೀಸ್ ಡೀಟೇಲ್ಸ್ ಅಂತ ಹೇಳ್ತಾರೆ, ಅದು ಎಷ್ಟು ಇದೆ ಅಂತಂದ್ರೆ 5ಕ್ಕೆ 5ರಷ್ಟಿದೆ ಅಂತ ಅದು ಅಂಕವನ್ನ ಕೊಟ್ಟಿದೆ. ಇದಕ್ಕೆ ಮೊದಲು ಭಾರತದ ಒಂದು ಸಿನಿಮಾ, ಅದು ದುರಂಧರ್ ದ ರಿವೆಂಜ್ ಅನ್ನುವಂಥ ಸಿನಿಮಾ ಏನ್ ಈಗಾಗಲೇ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಅದು ಕೊಟ್ಟಿರುವಂತ ಸರ್ಟಿಫಿಕೇಟ್ ಏನು ಅಂತ ನೋಡೋಣ, ಅದಕ್ಕೆ ಎಷ್ಟೆಷ್ಟು ಅಂಕ ಕೊಟ್ಟಿತ್ತು ಅಂತ. ದುರಂಧರ್ಗೆ ಅದು ಕೊಟ್ಟಿದ್ದು ವೈಲೆನ್ಸ್ ವಿಚಾರಕ್ಕೆ 5ಕ್ಕೆ 5 ಅಂಕ ಕೊಟ್ಟಿತ್ತು. ಮತ್ತೆ ಅದೇ ಬೆದರಿಕೆ, ಭಯಾನಕತೆ ತುಂಬಿದೆ ಅಂತ ಹೇಳೋ ಒಂದು ಅಂಶಕ್ಕೆ 5ಕ್ಕೆ 4 ಅಂಕ ಕೊಟ್ಟಿದೆ. ಸೆಕ್ಸ್ 5ಕ್ಕೆ 3, ಮತ್ತೆ ಗಾಯದ ವಿವರಣೆಗಳು ಅಂದ್ರೆ ಇಂಜುರೀಸ್ ಡೀಟೇಲ್ಸ್ ಅಂತ ಏನ್ ಹೇಳ್ತಾರೆ ಅದಕ್ಕೆ 5ಕ್ಕೆ 4 ಅಂಕವನ್ನ ಕೊಟ್ಟಿದೆ. ಸರಿ ಸುಮಾರು ಹೆಚ್ಚು ಕಡಿಮೆ ಸೆಕ್ಸ್ ವಿಚಾರ ಮತ್ತೆ ಬೇರೆ ವಿಚಾರನ ಬಿಟ್ರೆ ಇನ್ನು ಉಳಿದೆಲ್ಲಾ ವಿಚಾರಗಳಲ್ಲಿ ದುರಂಧರ ಸಿನಿಮಾ ಕೂಡ ಅಷ್ಟೇ ಅಂಕಗಳನ್ನ ಸರಿ ಸುಮಾರು ಪಡೆದಿತ್ತು ಅಂತ ಹೇಳಬಹುದು. ಇನ್ನು ಈ ಟಾಕ್ಸಿಕ್ ಸಿನಿಮಾನ ಹಲವು ಕಡೆ ಚಿತ್ರೀಕರಣ ಮಾಡಿದ್ದಾರೆ. ಅದು ಮುಖ್ಯವಾಗಿ ಬೆಂಗಳೂರಲ್ಲಿ HMT ಮೈದಾನ ತುಂಬಾ ಚಿತ್ರೀಕರಣ ನಡೆಯುತ್ತೆ ಆ ಜಾಗದಲ್ಲಿ. ಇದು
ಸೆಟ್ ಹಾಕಿ ಮಾಡಿರುವಂತ ಚಿತ್ರೀಕರಣ. ಅಂದ್ರೆ 1970 ಅದಕ್ಕೂ ಮೊದಲಿನ ಒಂದು ಪೀರಿಯಡ್ ನ ಸಿನಿಮಾ ಕಥೆಯನ್ನ ಇವರು ಹೇಳಕ್ ಹೊರಟಿದ್ದಾರೆ. ಅದು ಗೋವಾದ ಒಂದು ಡ್ರಗ್ ಮಾಫಿಯಾ ಇರ್ಬೋದು, ಭೂಗತ ಜಗತ್ತಿನ ಒಂದು ಕತೆ ಇರ್ಬೋದು, ಅಲ್ಲಿಂದ ಶುರುವಾಗುತ್ತೆ. ಆದ್ರೆ ಈ ಚಿತ್ರೀಕರಣವನ್ನ ಮಾಡಿರೋದು ಹಲವು ಭಾಗಗಳಲ್ಲಿ ಮಾಡಿದ್ದಾರೆ. ಅದು ಬೆಂಗಳೂರಲ್ಲಿ, ಹಾಗೆ ಮುಂಬೈನಲ್ಲಿ, ಮತ್ತೆ ರಾಜಸ್ಥಾನದಲ್ಲಿ ಕೂಡ ಹಾಡನ್ನ ಚಿತ್ರೀಕರಣ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಲ್ಲಾ ಕಡೆ ಕೂಡ ಆ ಪಿರಿಯಾಡಿಕಲ್ ಒಂದು ಗೆಟಪ್ ನ ತರೋದಿಕ್ಕಾಗಿ, ಸಿನಿಮಾದಲ್ಲಿ ತೋರ್ಸೋದಿಕ್ಕಾಗಿ ಸೆಟ್ಗಳನ್ನೇ ಹಾಕಿ ಅವರು ಚಿತ್ರೀಕರಣ ಮಾಡಿರೋದು. ಅಂದ್ರೆ ಒಂದು ಸ್ಮಶಾನದ ದೃಶ್ಯ ಇರ್ಬೋದು, ಅದನ್ನ HMT ಮತ್ತೆ ಅರಮನೆ ಮೈದಾನದಲ್ಲಿ ಕೂಡ ಸೆಟ್ ಹಾಕಿದ್ರು ಅಂತ ಗೊತ್ತಾಗಿದೆ. ಹಾಗೇನೆ ಮತ್ತೆ ಒಂದು ಸೆಟ್ ಹಾಕೋದಿಕ್ಕೇನೆ ಬೆಂಗಳೂರಲ್ಲಿ ಸುಮಾರು 50 ಕೋಟಿಯಷ್ಟು ಖರ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನು ಮುಂಬೈನಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಅಲ್ಲಿ ಚರ್ಚ್ಗಳಲ್ಲಿ ಚಿತ್ರೀಕರಣವನ್ನ ಮಾಡಿದ್ದಾರೆ. ಏನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದ್ರು, ಒಬ್ಬ ಮಹಿಳಾ ನಿರ್ದೇಶಕಿ. ನಿಜ ಹೇಳ್ಬೇಕಂದ್ರೆ ಅವರು ನಟಿಯಾಗಿ ಮಲಯಾಳಂ ಚಿತ್ರರಂಗದಲ್ಲಿ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ತುಂಬಾ ದೊಡ್ಡ ಹೆಸರನ್ನು ಕೂಡ ಮಾಡಿದ್ರು. ಅದಾದ್ಮೇಲೆ ಅವರು ನಿರ್ದೇಶನಕ್ಕೆ ಬರ್ತಾರೆ. ಆಮೇಲೆ ಈ ಚಿತ್ರವನ್ನ ನಿರ್ದೇಶನ ಮಾಡುವಾಗಲೂ ಕೂಡ ಅವ್ರ ಮಗಳು, ಪುಟ್ಟ ಮಗು, ಆ ಮಗುನ ತಾಯಿಯನ್ಗೆ ನೋಡ್ಕೊಳ್ಳೋದಿಕ್ ಬಿಟ್ಟು ಅವರು ಚಿತ್ರೀಕರಣವನ್ನ ಮಾಡಿದ್ರಂತೆ. ಇದು ವೆರಿ ಟಫ್ ಟೈಮ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಬ್ಬ ತಾಯಿಗೆ ಮಗುವನ್ನ ದೀರ್ಘ ಸಮಯದವರೆಗೆ ಬಿಟ್ಟು ಅದು ಶೂಟಿಂಗ್ ಅಂತ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋದಿದೆಯಲ್ಲ, ಅದು ತುಂಬಾ ಡಿಫಿಕಲ್ಟ್. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಈ ಚಿತ್ರದಲ್ಲಿ ಮುಖ್ಯವಾದಂತ ಪಾತ್ರ ಮಾಡಿರುವ ಬಾಲಿವುಡ್ ನಟಿ ಕಿಯಾರಾ ಅಡ್ವಾನಿ, ಇವರು ಕೂಡ ಈ ಚಿತ್ರದ ಶೂಟಿಂಗ್ ನಡೆಯುವಾಗ ಪ್ರೆಗ್ನೆಂಟ್ ಆಗಿದ್ರು. ಅಂದ್ರೆ ಸುಮಾರು 2024ರಲ್ಲಿ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ನಡೀತು. ಅವರು ಸುಮಾರು 7 ತಿಂಗಳು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣದಲ್ಲಿ ಕಿಯಾರಾ ಭಾಗಿಯಾಗಿದ್ರಂತೆ. ಹಾಗಿದ್ದಾಗ ಅದೇ ಸಂದರ್ಭದಲ್ಲಿ ಅವರು ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೂಡ ಗೊತ್ತಾಗುತ್ತೆ. ಆಮೇಲೆ ಯಶ್ ಮತ್ತೆ ಗೀತು ಮೋಹನ್ ದಾಸ್ ಅವರು ಇಬ್ರು ಕೂಡ ಬಹಳ ಕೇರ್ ತಗೊಂಡ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ನಾವೇ ಅವ್ರಿಗೆ ಬಾಡಿ ಗಾರ್ಡ್ ತರ ಕೆಲಸ ಮಾಡಿದ್ವಿ ಅಂತ. ಕೊನೆಗೆ ಶೂಟಿಂಗ್ ಪ್ಲೇಸ್ ಅನ್ನು ಕೂಡ ಅವರು ಮುಂಬೈಗೆ ಶಿಫ್ಟ್ ಮಾಡಿದ್ದಾರೆ, ಲೊಕೇಶನ್ ಅನ್ನ. ಅಂದ್ರೆ ಕಿಯಾರಾ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಏನೇ ಇರ್ಲಿ, ಕಿಯಾರಾ ಅಡ್ವಾನಿ ಆ ಚಿತ್ರೀಕರಣದಲ್ಲಿ ಅದು ತುಂಬಾ ಇಂಟೆನ್ಸ್ ಆಗಿರುವಂತ ಪಾತ್ರ ಅವ್ರು ಮಾಡಿರೋದು. ಆಕ್ಟಿಂಗ್ ಕೂಡ ಹಾಗೆ ಮಾಡ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಅವ್ರು ಮಾಡಿರೋದಿದೆಯಲ್ಲ, ಅದು ಅವರ ವರ್ಕ್ ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ. ಮತ್ತೆ ವಾರ್ 2 ಅನ್ನೋ ಸಿನಿಮಾದಲ್ಲಿ ಕೂಡ ಅವ್ರು ಅದೇ ಟೈಮಲ್ಲಿ ನಟಿಸಿದ್ದಾರೆ. ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಚಿತ್ರದಲ್ಲಿ ಕೂಡ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ. ಅಂದ್ರೆ ಅವರು ಚಿತ್ರೀಕರಣ ಶುರು ಮಾಡಿದ 1 ತಿಂಗಳ ನಂತರ ಅವ್ರು ಪ್ರೆಗ್ನೆಂಟ್ ಆಗಿರೋ ವಿಚಾರವನ್ನ ಪಬ್ಲಿಕ್ ಆಗಿ ಅವರು ಅನೌನ್ಸ್ ಮಾಡ್ಕೊಂಡ್ರು. ಆಮೇಲೆ 2025ರಲ್ಲೇನೆ ಅವರು ಜುಲೈನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು. ಅಂದ್ರೆ ಹೆಣ್ಮಕ್ಳು ತಮ್ಮ ಕೆಲಸ ಅಂತ ಒಂದು ಕಮಿಟ್ಮೆಂಟ್ ಆದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ಡೆಡಿಕೇಟ್ ಮಾಡ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಏನೇ ಇರ್ಲಿ, ಈಗ ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಹೇಗಿರ್ಬೋದು, ಪೂರ್ತಿ ಅದ್ರ ಕತೆ ಹೇಗಿರ್ಬೋದು ಅನ್ನೋ ಕುತೂಹಲ ಅಂತೂ ಎಲ್ಲರಲ್ಲೂ ಇದೆ. ಯಶ್ ಈಗಾಗಲೇ ಹೇಳಿದರೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳಿ. ಇದೆಲ್ಲದರ ನಡುವೆ ಒಂದು ಸಣ್ಣ ದುರಂತ ನಡೆದಿದೆ. ಅದು ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅನ್ನ ಹೈದರಾಬಾದ್ನ ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯದಲ್ಲಿ ಅರೇಂಜ್ ಮಾಡಲಾಗಿತ್ತು. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯಶ್ನ ನೋಡೋದಕ್ಕಾಗಿ ಬರ್ತಾರೆ. ಹಾಗೆ ನೋಡೋಕೆ ಬಂದಾಗ ಅಲ್ಲಿ ಕಟ್ಟಿದ್ದಂತಹ ಒಂದು ಸೌಂಡ್ ಬಾಕ್ಸ್ ನ ದೊಡ್ಡ ಸ್ಟ್ಯಾಂಡ್, ಅತಿ ಎತ್ತರದ ಸ್ಟ್ಯಾಂಡ್, ಇದ್ರ ಮೇಲೂ ಕೂಡ ಹತ್ತಿ ನಿಂತ್ಕೊಳ್ತಾರೆ. ಹಾಗೆ ಹತ್ತಿದಾಗ ಅದು ಭಾರಕ್ಕೆ ಕುಸಿದು ಬೀಳುತ್ತೆ. 4 ವಿದ್ಯಾರ್ಥಿಗಳಿಗೆ ಗಾಯ ಆಗುತ್ತೆ. ಇದನ್ನ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಮಲ್ಲಾರೆಡ್ಡಿ ಅವರು ಅರೇಂಜ್ ಮಾಡಿರ್ತಾರೆ ಈ ಇವೆಂಟ್ ಅನ್ನ. ಈಗ ಪೊಲೀಸರು ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನೇನು 2 ವರ್ಷದಿಂದ ಕಾದಿರುವಂತ ಒಂದು ಸಿನಿಮಾ ರಿಲೀಸ್ ಹತ್ರ ಬಂದೇ ಬಿಡುತ್ತೋ. ನೀವೆಲ್ಲರೂ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಮಕ್ಕಳನ್ನ ಮಾತ್ರ ಸಿನಿಮಾ ನೋಡುವಾಗ ಕರ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಸಿನಿಮಾ ನೋಡೋಕೆ ಅವಕಾಶ ಇಲ್ಲ. ಹಾಗಾಗಿ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ನೀವು ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಇಲ್ಲಿವರೆಗೆ ನೀವು ನೋಡ್ತಾ ಇದ್ರಿ ವಾಯ್ಸ್ ಆಫ್ ಪದ್ಮ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.